Hello friends, welcome to IAS Acharya channel. It's me Anita Lakshmi Acharya. Now we are discussing Indian Polity 2024 UPSC Prelims Previous Year Papers and its solution. This is our part 4 session. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ 2024ರಲ್ಲಿ ಕೇಳಲಾದ ಪ್ರಿಲಿಮ್ಸ್ನಲ್ಲಿ ಕೇಳಲಾದ ಪ್ರಶ್ನೆಗಳು ಮತ್ತು ಅವುಗಳ ಸೊಲ್ಯೂಷನ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದ್ವಿ. 2024ರಲ್ಲಿ 18 ಕ್ವಶನ್ಗಳನ್ನು ಕೇಳಿದರು, 18 ಕ್ವಶನ್ಗಳನ್ನು ಕೇಳಿದರು. ಪ್ರತಿಯೊಂದು ಸೆಷನಲ್ಲಿ ನಾವು 5 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ. ಈಗ ಪಾರ್ಟ್ 4ಅಲ್ಲಿ ಇನ್ನು 3 ರಿಮೈನಿಂಗ್ ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. 16th ಪ್ರಶ್ನೆಯನ್ನು ನೋಡೋದಾದರೆ, ವಿತ್ ರೆಫರೆನ್ಸ್ ಟು ದಿ ಸ್ಪೀಕರ್ ಆಫ್ ಲೋಕಸಭಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಲೋಕಸಭೆ ಸ್ಪೀಕರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವೈಲ್ ಎನಿ ರೆಸಲ್ಯೂಷನ್ಸ್ ಫಾರ್ ದಿ ರಿಮೂವಲ್ ಆಫ್ ದಿ ಸ್ಪೀಕರ್ ಆಫ್ ಲೋಕಸಭಾ ಈಸ್ ಅಂಡರ್ ದಿ ಕನ್ಸಿಡರೇಷನ್. ಲೋಕಸಭೆಯ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸುವ ಯಾವುದೇ ನಿರ್ಣಯವು ಪರಿಗಣನೆಯಲ್ಲಿದೆ. ಆಪ್ಷನ್ಸ್: he or she shall not be preside, ಅವನು ಅಥವಾ ಅವಳು ಅಧ್ಯಕ್ಷತೆ ವಹಿಸಬಾರದು. he or she shall not have the right to speak, ಅವನು ಅಥವಾ ಅವಳು ಮಾತನಾಡುವ ಹಕ್ಕನ್ನು ಹೊಂದಿರಬಾರದು. he or she shall not be entitled to vote on the resolutions in the first instance, ಅವನು ಅಥವಾ ಅವಳು ಮೊದಲ ಹಂತದಲ್ಲಿ ನಿರ್ಣಯದ ಮೇಲೆ ಮತ ಚಲಾಯಿಸಲು ಅರ್ಹರಾಗಿರುವುದಿಲ್ಲ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್? ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ 1, ಆಪ್ಷನ್ ಎ, ಬಿ, ಸಿ ಆರ್ ಡಿ. ಯಾವ ಹೇಳಿಕೆ ಸರಿಯಾಗಿದೆ? ಸೊ ಫಸ್ಟ್ ಥಿಂಗ್, ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಹ್ಯಾಸ್ ಇಟ್ಸ್ ಓನ್ ಪ್ರಿಸೈಡಿಂಗ್ ಆಫೀಸರ್. ಆಲ್ ಆಫ್ ಯು ನೋ. There is a speaker and a deputy speaker for the Lok Sabha, and also chairman and a deputy chairman for the Rajya Sabha. ಸಂಸತ್ತಿನ ಪ್ರತಿಯೊಂದು ಸದನವು ತನ್ನದೇ ಆದಂತಹ ಅಧ್ಯಕ್ಷರು, ಅಧಿಕಾರಿಯನ್ನು ಹೊಂದಿರ್ತದೆ. ಲೋಕಸಭೆಯು ಒಬ್ಬ ಸ್ಪೀಕರ್ ಮತ್ತು ಉಪ ಸ್ಪೀಕರನ್ನು ಹೊಂದಿದ್ರೆ, ರಾಜ್ಯಸಭೆಯು ಒಬ್ಬ ಅಧ್ಯಕ್ಷ ಮತ್ತು ಉಪಸಭಾಪತಿಗಳನ್ನು ಒಳಗೊಂಡಿರ್ತದೆ. The speaker is elected by the Lok Sabha from amongst its a member. Whenever the office of the speaker falls vacant, the Lok Sabha elect another member to fill the vacancy. The date of elections of the speaker is fixed by the president. When the resolutions for the removal of the speaker is under considerations of the house, he cannot preside at the sitting of the house, though he may be present. However, he can speak and take a part in the proceedings of the houses at such a time and vote in the first instance. Though not in the case of any equality of votes, so that the statement 1 is only the correct. Statement 2 and 3 is not correct, is incorrect answer. ಲೋಕಸಭೆಯು ತನ್ನ ಸದಸ್ಯರಲ್ಲಿ ಸ್ಪೀಕರ್ ಅವರನ್ನು ಆಯ್ಕೆ ಮಾಡ್ತದೆ. ಯಾವಾಗ? ಮೊದಲನೇ ಅಧಿವೇಶನದ ನಂತರ. ಸ್ಪೀಕರ್ ಹುದ್ದೆ ಖಾಲಿಯಾದಾಗಲೆಲ್ಲ ಲೋಕಸಭೆಯು ಆ ಖಾಲಿ ಹುದ್ದೆಯನ್ನು ತುಂಬಲು ಇನ್ನೊಬ್ಬ ಸದಸ್ಯರನ್ನು ಆಯ್ಕೆ ಮಾಡ್ತದೆ. ಸ್ಪೀಕರ್ ಚುನಾವಣೆಯ ದಿನಾಂಕವನ್ನು ಅಧ್ಯಕ್ಷರು ನಿಗದಿಯನ್ನು ಮಾಡ್ತಾರೆ. ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸುವ ನಿರ್ಣಯವು ಸದನದ ಪರಿಗಣನೆಯಲ್ಲಿರುವಾಗ, ಸಂಸತ್ತಿನ ಪರಿಗಣನೆಯಲ್ಲಿರುವಾಗ ಅವರು ಸದನದ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಲು ಸಾಧ್ಯವಿಲ್ಲ. ಆದರೆ ಅವರು ಹಾಜರಿರಬಹುದು. ಅಂತಹ ಸಮಯದಲ್ಲಿ ಅವರು ಮಾತನಾಡಬಹುದು, ಸದನದ ಕಲಾಪಗಳಲ್ಲಿ ಭಾಗವಹಿಸಬಹುದು, ಮೊದಲ ಹಂತದಲ್ಲಿ ಮತ ಚಲಾಯಿಸಬಹುದು. ಆದರೆ ಸಮಾನ ಮತಗಳು ಬಂದಾಗ ಅಂತಹ ಸಂದರ್ಭದಲ್ಲಿ ಅವರು ಮತ ಚಲಾಯಿಸುವಂತಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 is right answer, 2 and 3 is a
incorrect answer. So the options A is only is a right answer. 16th ಪ್ರಶ್ನೆಗೆ A is a right answer. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ 17th question. With reference to the Indian Parliament, consider the following statement. ಭಾರತೀಯ ಸಂಸತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. A bill pending in the Lok Sabha lapses on its dissolution. ಲೋಕಸಭೆಯಲ್ಲಿ ಬಾಕಿ ಇರುವ ಮಸೂದೆಯು ವಿಸರ್ಜನೆಯಾದರೆ ಅದು ಕೂಡ ರದ್ದಾಗುತ್ತದೆ. A bill passed by the Lok Sabha and pending in the Rajya Sabha lapses on the dissolutions of the Lok Sabha. ಲೋಕಸಭೆಯಲ್ಲಿ ಅಂಗೀಕರಿಸಲ್ಪಟ್ಟು ರಾಜ್ಯಸಭೆಯಲ್ಲಿ ಬಾಕಿ ಇರುವ ಮಸೂದೆಯು ಲೋಕಸಭೆಯ ವಿಸರ್ಜನೆಯ ಕಾರಣದಿಂದಾಗಿ ಇದು ರದ್ದಾಗುತ್ತದೆ. A bill in regard to which the President of India notified his or her intention to summon the House to a joint sitting lapse on the resolutions of the Lok Sabha. ಲೋಕಸಭೆಯ ವಿಸರ್ಜನೆಯ ಪರಿಣಾಮವಾಗಿ ಭಾರತದ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನಕ್ಕೆ ಸದನಗಳನ್ನು ಕರೆಯುವ ಉದ್ದೇಶವನ್ನು ತಿಳಿಸಿದ್ದ ಮಸೂದೆಯು ಕೂಡ ರದ್ದಾಗುತ್ತದೆ. Which of the statement given above is or correct? ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? Options A, B, or C or D, which is the right answer? Yes. ಬಿಲ್ಲಿಗೆ ಸಂಬಂಧಿಸಿದಂತೆ when the Lok Sabha is dissolved, all business including bills, resolutions, notice, petition and so on pending before it or at its committee lapse. They must be reintroduced in the newly constituted Lok Sabha. However, some pending bills and all pending assurance that are to be examined by the committees on government assurance do not lapse on the dissolutions of Lok Sabha. ಲೋಕಸಭೆ ವಿಸರ್ಜನೆಯಾದಾಗ ಅದರ ಮುಂದೆ ಅಥವಾ ಅದರ ಸಮಿತಿಗಳ ಮುಂದೆ ಬಾಕಿ ಇರುವಂತಹ ಮಸೂದೆಗಳಿರಬಹುದು, ಪ್ರಸ್ತಾವನೆಗಳಿರಬಹುದು, ನಿರ್ಣಯಗಳು, ಸೂಚನೆಗಳು, ಅರ್ಜಿಗಳು, ಇತರ ಎಲ್ಲ ವ್ಯವಹಾರಗಳು ರದ್ದಾಗ್ತವೆ. ಅವುಗಳನ್ನು ಮುಂದುವರಿಸಬೇಕು, ಅಂದರೆ ಮುಂದೆ ಬರುವಂತಹ ಹೊಸ ಲೋಕಸಭೆ ಮುಂದೆ ಮುಂದುವರಿಸಬೇಕು, ಹೊಸದಾಗಿ ರಚಿಸಲಾದ ಲೋಕಸಭೆಯಲ್ಲಿ ಮತ್ತೆ ಮಂಡಿಸಬೇಕು ಅಂದಾಗ ಕೆಲವು ಬಾಕಿ ಇರುವ ಮಸೂದೆಗಳು ಮತ್ತು ಸರ್ಕಾರಿ ಭರವಸೆಯ ಸಮಿತಿಯು ಪರಿಶೀಲಿಸಬೇಕಾದಂತಹ ಎಲ್ಲ ಒಂದು ಭರವಸೆಗಳನ್ನು ಲೋಕಸಭೆಯ ವಿಸರ್ಜನೆಯ ಮೇಲೆ ಅದು ರದ್ದಾಗೋದಿಲ್ಲ. ಯಾಕೆ ಅಂದಾಗ positions with respect to lapsing of a bills like as follow. ಮಸೂದೆಗಳ ರದ್ದಾಗುವಿಕೆ ಬಗ್ಗೆ ನಾವು ಈ ಕೆಳಗಿನಂತೆ ನಾವು ಗಮನಿಸಬಹುದಾಗಿದೆ. A bill pending in the Lok Sabha lapse whether it originated in the Lok Sabha or was transmitted to it by the Rajya Sabha. So that statement 1 is correct. ಲೋಕಸಭೆಯಲ್ಲಿ ಬಾಕಿ ಇರುವ ಮಸೂದೆಯು ರದ್ದಾಗುತ್ತದೆ. ಅದು ಲೋಕಸಭೆಯಲ್ಲಿ ಹುಟ್ಟಿಕೊಂಡಿರಲಿ ಅಥವಾ ರಾಜ್ಯಸಭೆಯಿಂದ ಅದು ವಾಪಸ್ ಬಂದಿರಲಿ. ಹಾಗಾಗಿ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ 1 ಈಸ್ ಸರಿಯಾಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಸೆಕೆಂಡ್ ಆಪ್ಷನ್, ಎ ಬಿಲ್ ಪಾಸ್ಡ್ ಬೈ ದ ಲೋಕಸಭಾ ಬಟ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಲ್ಯಾಬ್ಸ್. ಸೊ ದಟ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಲೋಕಸಭೆಯಲ್ಲಿ ಅಂಗೀಕರಿಸಲ್ಪಟ್ಟಂಥ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಮಸೂದೆಯು ರದ್ದಾಗುತ್ತದೆ. ಹಾಗಾಗಿ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಸರಿಯಾಗಿದೆ. ಥರ್ಡ್, ಎ ಬಿಲ್ ನಾಟ್ ಪಾಸ್ಡ್ ಬೈ ದ ಟೂ ಹೌಸಸ್ ಡ್ಯೂ ಟು ದ ಡಿಸ್ಅಗ್ರಿಮೆಂಟ್ ಅಂಡ್ ಇಫ್ ದ ಪ್ರೆಸಿಡೆಂಟ್ ಹ್ಯಾಸ್ ನೋಟಿಫೈಡ್ ದ ಹೋಲ್ಡಿಂಗ್ ಆಫ್ ಎ ಜಾಯಿಂಟ್ ಸಿಟ್ಟಿಂಗ್ ಬಿಫೋರ್ ದ ರಿಸಲ್ಯೂಷನ್ಸ್ ಆಫ್ ಲೋಕಸಭಾ ಡಸ್ ನಾಟ್ ಲ್ಯಾಪ್ಸ್. ಸೊ ದಟ್ ಸ್ಟೇಟ್ಮೆಂಟ್ 3 ಈಸ್ ಇನ್ಕರೆಕ್ಟ್. ಹೇಳಿಕೆ ತಪ್ಪಾಗಿದೆ.
ಭಿನ್ನಾಭಿಪ್ರಾಯ ಇದ್ದಾಗ ಎರಡೂ ಸದನಗಳಲ್ಲಿ ಭಿನ್ನಾಭಿಪ್ರಾಯ ಅಂಗೀಕಾರವಾಗದ ಮಸೂದೆ ಮತ್ತು ರಾಷ್ಟ್ರಪತಿಗಳು ಲೋಕಸಭೆಯ ವಿಸರ್ಜನೆಗೂ ಮುನ್ನ ಜಂಟಿ ಅಧಿವೇಶನ ಕರೆಯುವುದಾಗಿ ತಿಳಿಸಿದ್ರೆ ಅದು ರದ್ದಾಗೋದಿಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 3 ಇಸ್ ರಾಂಗ್. ಎ ಬಿಲ್ ಪೆಂಡಿಂಗ್ ಇನ್ ದ ರಾಜ್ಯಸಭಾ ಬಟ್ ನಾಟ್ ಪಾಸ್ಡ್ ಬೈ ದಿ ಲೋಕಸಭಾ ಡಸ್ ನಾಟ್ ಲ್ಯಾಪ್ಸ್. ಎರಡೂ ರಾಜ್ಯಸಭೆಯಲ್ಲಿ ಬಾಕಿ ಉಳಿದಿರುವ ಆದರೆ ಲೋಕಸಭೆಯಲ್ಲಿ ಅಂಗೀಕಾರವಾಗದ ಮಸೂದೆ ರದ್ದಾಗೋದಿಲ್ಲ. ಎ ಬಿಲ್ ಪಾಸ್ಡ್ ಬೈ ಬೋತ್ ದ ಹೌಸಸ್ ಬಟ್ ಪೆಂಡಿಂಗ್ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್ ಡಸ್ ನಾಟ್ ಲ್ಯಾಪ್ಸ್. ಎರಡೂ ಸದನಗಳಲ್ಲಿ ಅಂಗೀಕರಿಸಲ್ಪಟ್ಟು ಆದರೆ ರಾಷ್ಟ್ರಪತಿಗಳ ಒಪ್ಪಿಗೆಗೆ ಬಾಕಿ ಇರುವಂತಹ ಮಸೂದೆಗಳು ರದ್ದಾಗುವುದಿಲ್ಲ. A bill passed by both the houses but returned by the president for reconsiderations of the houses does not lapse. ಎರಡೂ ಸದನಗಳು ಅಂಗೀಕರಿಸಿದರೆ ಅಧ್ಯಕ್ಷರು ಸದನಗಳ ಪುನರ್ವಿಮರ್ಶೆಗಾಗಿ ಪ್ರೆಸಿಡೆಂಟ್ ಅವುಗಳ ಒಂದು ಪುನರ್ವಿಮರ್ಶೆಗಾಗಿ ಹಿಂದಿರುಗಿಸಿದ್ದೇ ಆದಲ್ಲಿ ಅಂಥ ಮಸೂದೆಯೂ ಕೂಡ ರದ್ದಾಗೋದಿಲ್ಲ ಅಂಥೇಳಿ ನಾವು ಈ ಮೂಲಕ ನೋಡಬಹುದಾಗಿದೆ. ಹಾಗಾಗಿ ಆಪ್ಷನ್ಸ್ ಬಿ ಈಸ್ ಎ ರೈಟ್ ಆನ್ಸರ್. Indian Parliament, a bill pending in the Lok Sabha lapse on its dissolution. A bill passed by the Lok Sabha pending in the Rajya Sabha lapse on the dissolutions of a Lok Sabha. So the statement 3 is incorrect. Next ಪ್ರಶ್ನೆಯನ್ನು ನೋಡೋದಾದ್ರೆ 18th question. With reference to the Parliament of India, consider the following statement. Prorogations of houses by the President of India does not require the advice of the Council of Ministers. ಭಾರತದ ಸಂಸತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ರಾಷ್ಟ್ರಪತಿಗಳು ಸದನವನ್ನು ಮುಂದೂಡಲು ಮಂತ್ರಿಮಂಡಲಿಯ ಸಲಹೆಯ ಅಗತ್ಯವಿರುವುದಿಲ್ಲ. ಸೆಕೆಂಡ್ ಆಪ್ಷನ್. Prorogations of houses is generally done after the house is adjourned sine, but there is no bar to the President of India prorogating the house which is in session. ಸದನವನ್ನು ಅನಿರ್ದಿಷ್ಟಾವಧಿಯವರೆಗೆ ಮುಂದೂಡಿದ ನಂತರ ಸಾಮಾನ್ಯವಾಗಿ ಸದನದ ಕಲಾಪವನ್ನು ಮುಂದೂಡಲಾಗುತ್ತದೆ. ಆದರೆ ಭಾರತದ ರಾಷ್ಟ್ರಪತಿಗಳು ಅಧಿವೇಶನದಲ್ಲಿರುವ ಸದನವನ್ನು ಮುಂದೂಡಲು ಯಾವುದೇ ನಿರ್ಬಂಧವಿಲ್ಲ. Dissolutions of the Lok Sabha is done by the President of India who say an exceptional circumstance does so on the advising of the Council of Ministers. ಲೋಕಸಭೆಯ ವಿಸರ್ಜನೆಯನ್ನು ಭಾರತದ ರಾಷ್ಟ್ರಪತಿಗಳು ಮಾಡ್ತಾರೆ. ಅವರ ಅಸಾಧಾರಣ ಸಂದರ್ಭಗಳನ್ನು ಹೊರತುಪಡಿಸಿ ಮಂತ್ರಿಮಂಡಲದ ಅಥವಾ ಮಂತ್ರಿ ಪರಿಷತ್ತಿನ ಸಲಹೆ ಮೇರೆಗೆ ಅವರು ಹಾಗೆ ಕೆಲಸವನ್ನ ಮಾಡ್ತಾರೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಈಸ್ ಆರ್ ಕರೆಕ್ಟ್? ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ, ಬಿ, ಸಿ, ಡಿ. ವಿಚ್ ಈಸ್ ದ ರೈಟ್ ಆನ್ಸರ್? ಸ್ಟೇಟ್ಮೆಂಟ್ 1. Prorogations of houses by the President of India does not require the advising of the Council of Ministers. The President of India prorogating the houses on the advising of the Council of Ministers. Does not know is does houses on the advising of the Council of Ministers. ಅಂದರೆ ಭಾರತದ ರಾಷ್ಟ್ರಪತಿಗಳು ಮಂತ್ರಿ ಪರಿಷತ್ತಿನ ಸಲಹೆ ಮೇರೆಗೆ ಮಂತ್ರಿಮಂಡಲವನ್ನು ಮುಂದೂಡುತ್ತಾರೆ, ಅದು ಪ್ರೊರಗೇಟ್ ಮಾಡ್ತಾರೆ. ಸೊ ಡಸ್ ನಾಟ್ ಈಸ್ ಎ ರಾಂಗ್ ಆನ್ಸರ್. ಇಟ್ ಈಸ್ ಎ ಇನ್ಕರೆಕ್ಟ್. ಆಪ್ಷನ್ ಎ ಈಸ್ ಇನ್ಕರೆಕ್ಟ್. ಸೊ ದಟ್ ಆಪ್ಷನ್ ಎ ಅಂಡ್ ಬಿ ಈಸ್ ಆಲ್ಸೋ ಇನ್ಕರೆಕ್ಟ್. ಸೆಕೆಂಡ್ ಆಪ್ಷನ್. Prorogations of houses is generally done after the house is adjourned sine, but there is no bar to the President of India prorogating the house which is in session. Yes, 100%. This is correct answer. The presiding officer, like speaker or chairman, declaring the house adjourned sine when the business of the sessions is completed. Within the next 5 days, the President issue a notification for prorogations of the session. However, the President can also prorogate the house while in the session. So that options 2 is correct answer.
ಅಧಿವೇಶನದ ವ್ಯವಹಾರವು ಪೂರ್ಣಗೊಂಡಾಗ ಸಭಾಧ್ಯಕ್ಷರು ಸ್ಪೀಕರ್ ಅಥವಾ ಅಧ್ಯಕ್ಷರು ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗ್ತದೆ ಎಂದು ಮುಂದೂಡಲಾಗಿದೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಕೆಲವು ದಿನಗಳಲ್ಲಿ ಅಧ್ಯಕ್ಷರು ಅಧಿವೇಶನವನ್ನು ಮುಂದೂಡಲು ಅಧಿಸೂಚನೆಯನ್ನು ಕೂಡ ಹೊರಡಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಅಧ್ಯಕ್ಷರು ಅಧಿವೇಶನದಲ್ಲಿರುವಾಗ ಸದನವನ್ನು ಮುಂದೂಡಬಹುದಾಗಿದೆ. ಸೊ ದಟ್ ಆಪ್ಷನ್ಸ್ 2 ಈಸ್ ಎ ರೈಟ್ ಆನ್ಸರ್. ಥರ್ಡ್ ಆಪ್ಷನ್, resolutions of Lok Sabha is done by the President of India who say an exceptional circumstance does so on the advising of the Council of Minister. Yes, statement 3 is also a correct option. Rajya Sabha is being a permanent house is not subject to dissolution. Only the Lok Sabha is a subject to dissolutions. Unlike a prorogations, a dissolutions and the very life of the existing houses. A new houses is constituted after general elections are held. Dissolutions of Lok Sabha is done by the President of India, who say in exceptional circumstance does so on the advising of the Council of Minister. ರಾಜ್ಯಸಭೆಯು ಶಾಶ್ವತ ಸದನವಾಗಿರೋದ್ರಿಂದ ವಿಸರ್ಜನೆಗೆ ಒಳಗೊಳ್ಳುವುದಿಲ್ಲ, ಅಂದರೆ ವಿಸರ್ಜನೆ ಆಗೋದಿಲ್ಲ. ಲೋಕಸಭೆ ಮಾತ್ರ ವಿಸರ್ಜನೆಗೆ ಒಳಪಡುತ್ತದೆ. ಅಧಿವೇಶನ ಮುಂದು ಹೋದಂತೆಲ್ಲ ವಿಸರ್ಜನೆಯು ಅಸ್ತಿತ್ವದಲ್ಲಿರುವಂತಹ ಒಂದು ಸಮಯ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಡೆದಂತಹ ಹೊಸ ಸದನವನ್ನು ರಚಿಸಲಾಗ್ತದೆ. ಲೋಕಸಭೆಯ ವಿಸರ್ಜನೆಯನ್ನು ನಮ್ಮ ಭಾರತದ ರಾಷ್ಟ್ರಪತಿಗಳು ಮಾಡ್ತಾರೆ. ಅಸಾಧಾರಣ ಸಂದರ್ಭಗಳನ್ನು ಹೊರತುಪಡಿಸಿ ಮಂತ್ರಿಮಂಡಲದ ಸಲಹೆ ಮೇರೆಗೆ ಈ ರಾಷ್ಟ್ರಪತಿಗಳು ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಥರ್ಡ್ ಆಪ್ಷನ್ಸ್ ಈಸ್ ಎ ಕರೆಕ್ಟ್ ಆನ್ಸರ್ ಆರ್ ರೈಟ್ ಆನ್ಸರ್. ಸೊ ಫಸ್ಟ್ ಆಪ್ಷನ್ಸ್ ಈಸ್ ರಾಂಗ್. The second and third options is right answer. So the answer is B is a right answer. 18th question, C is a right answer. ಸೊ ಇಷ್ಟು ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದಾಯಿತು. ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕಂತಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ಕೇಳಬೇಕಂತ ಹೇಳಿ ಕೇಳ್ಕೋಬಹುದು. ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ತಿಳಿಸಿ, ನಾವು ಕೂಡ ಕರೆಕ್ಷನ್ ಮಾಡ್ಕೊಳ್ತೀವಿ. ಸೊ ಇವತ್ತಿಗೆ ಈ 2024 UPSC ಪ್ರಿಲಿಮ್ಸ್ ವಿತ್ ಪ್ರಿಲಿಮ್ಸ್ ಕ್ವಶನ್ಸ್ ಆ್ಯಂಡ್ ಸೊಲ್ಯೂಷನ್ದು ಮುಗೀತು. ಸೊ ನೆಕ್ಸ್ಟ್ 2023 ಕ್ವಶನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಂಟಿಲ್ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸೆಷನನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.